ಬ್ರೇಕ್ನ ನಂತರ ಸರಳ ವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾನು ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದೆ, ನೀವು ಕೂಡ ವಾಸ್ತು ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವನ್ನು ತಿಳ್ಕೋಬಹುದು. ಇದೀಗ ನಮ್ಮ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ರಾಜು ಅವರು ಹಾವೇರಿಯಿಂದ ಕರೆ ಮಾಡಿದ್ದಾರೆ. ರಾಜು ಅವರೇ, ನಿಮ್ಮ ಸಮಸ್ಯೆ ಏನು? ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ. ಫಸ್ಟ್ ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. 8/4/1974. 8/4/1974 ಅಲ್ರಿ? 74. ಹಾಂ, ಹೇಳಿ ಸರ್. ನಾವು ಏನ್ ಬಿಸ್ನೆಸ್ ಮಾಡಿದ್ರು, ಏನ್ ಕೆಲಸ ಮಾಡಿದ್ರು ನಮಗೆ ಸಮಸ್ಯೆ ಎದುರಾಗ್ತದೆ. ನೋಡ್ರಿ, ಇಲ್ಲಿ ಏನೈತೆ ಅಂತಂದ್ರೆ ರಾಜು ಅವರೇ, ಹ್ಞೂ ಸರ್, ಹೇಳಿ. ಇವತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ನೋಡಿದಾಗ ನಿಮ್ಮ ಮನೆ ಉತ್ತರಕ್ಕೆ ಅಥವಾ ಪೂರ್ವಕ್ಕಿದ್ದಂತರ ನೀವು ಎಲ್ಲಿದು ಸಕ್ಸಸ್ ಆಗಲ್ಲ. ಹ್ಞೂ ರೀ. ಹೌದಾ? ಈಗ ನಿಮ್ಮ ಮನೆ ಉತ್ತರಕ್ಕಿದೆಯೋ ಪೂರ್ವಕ್ಕಿದೆಯೋ? ಇಲ್ಲ ರೀ, ಈಗ ಪಶ್ಚಿಮಕ್ಕಿದೆ ಸರ್. ಹಾಂ, ಪಶ್ಚಿಮಕ್ಕಿತ್ತಂತಂದ್ರೆ ಅದು ನಿಮ್ಮ ಪ್ರಗತಿಗೆ ಒಳ್ಳೆ ಇದ್ರೆ ಮತ್ತು ನೆನ್ಪಿಟ್ಕೊಳ್ಳಿ. ಹ್ಞೂ ರೀ. ಆಮ್ಯಾಗ ಈಗ ನೀವು ಮನೆಯಲ್ಲಿಂದನ ವ್ಯವಹಾರ ಮಾಡ್ತಿರೋ ಅಥವಾ ನಿಮ್ದು ಅಂಗಡಿ ಇದೆಯೋ? ಒಂದು ಶಾಪ್ ಇದೆ ಸರ್, ಮೊಬೈಲ್ ಶಾಪ್ ಇದೆ. ಅದು ಯಾವ ದಿಕ್ಕಿಗಿದೆ ರೀ? ಅದು ದಕ್ಷಿಣಕ್ಕಿದೆ ಸರ್. ಹಾಂ, ದಕ್ಷಿಣಕ್ಕೆ ಐತಲ್ರಿ, ನಿಮಗೆ ಅದು ಒಳ್ಳೇದಲ್ಲ. ಹ್ಞೂ ರೀ. ಅದು ಪಶ್ಚಿಮಕ್ಕಿತ್ತಂದ್ರೆ ನೀವೇನು ಒಂದು ಕಾರ್ಯವನ್ನು ಮಾಡಿದರೂ ಸಹಿತ ಸಾಕಷ್ಟು ಅದರಲ್ಲಿ ಪ್ರಗತಿಯನ್ನು ಕಾಣಲಿಕ್ಕೆ ತಯಾರಾಗಿತ್ತು. ಸರಿ. ಆಮೇಲೆ ಈಗ ಪಶ್ಚಿಮಕ್ಕಿದ್ದದನ್ನು ಸಹಿತ ಅದನ್ನು ಸ್ವಲ್ಪ ನೈಋತ್ಯ ಭಾಗವಾಗಿ ಅಭಿಮುಖವಾಗಿ ಆ ಮುಖ್ಯ ದ್ವಾರವನ್ನು ಮಾಡಿಕೊಂಡ್ರೆ ಹ್ಞೂ ರೀ, ನೀವು ಹೈಯೆಸ್ಟ್ ಪ್ರಗತಿಯನ್ನು ಕಾಣ್ತೀರಿ. ಮತ್ತು ನಾವು ಬಾಡಿಗೆ ಮನೆ ಇದೆ ಸರ್, ಅದು ಇರೋದು ಬಾಡಿಗೆ ಮನೆ ಇರೋದನ್ರಿ. ಅಂದ್ರೆ ಸ್ವಲ್ಪ ನೀವು ನೋಡ್ರಿ, ಪಶ್ಚಿಮಕ್ಕೆ ಲಕ್ಷ ಕೊಡ್ಬೇಕು. ಮತ್ತು ಇಲ್ಲಂತಂದ್ರೆ ಇದಾಗತ್ತೆ. ಮತ್ತು ಬಾಡಿಗೆಯವ್ರಿಗೆ ಕೇಳ್ರಿ, ಅದೇನು ಕಾರ್ಪೆಂಟ್ರಿ ಕೆಲಸ ಒಡಿಯೋದಂತ ಮಾಡೋದಂಥದ್ದು ಇರೋದಿಲ್ಲ. ನನ್ನ ಇದ್ರೊಳಗೆ ಅದು ಕಾರ್ಪೆಂಟ್ರಿ, ಒಬ್ಬ ಒಳ್ಳೆ ಕಾರ್ಪೆಂಟ್ರಿ ಸಿಕ್ಕರೆ ಕಟ್ಟಿಗೆ ಕೆಲಸದಲ್ಲಿ ಮಾಡುವಂಥದ್ದು ಪ್ಲಾಯ್ದಲ್ಲಿ. ಅಂದ್ರೆ ನೀವು ಅಲ್ಲಿ ಉನ್ನತಿ ಕಾಣ್ತೀರ, ಅದನ್ನ ಹೇಳೋದು ನಾನು ನಿಮ್ಗೆ. ಇಲ್ರಿ, ಏನೈತೆ ಅಂದ್ರೆ ಇದು ಏನೈತೆ ಅಂತಂದ್ರೆ ಇದು ಮುಖ್ಯ ದ್ವಾರ ಮಾತ್ರ ನಿಮ್ಮ ಮನಿದು ವೈಸು ಒಳ್ಳೇದಿದೆ, ಬಟ್ ಅಂಗಡಿದು ಒಳ್ಳೇದಿಲ್ಲಲ್ಲ. ಮತ್ತು ಮನೆಯ ಒಳಗಡೆ ಹೋಗಿಂತ ಪ್ಲ್ಯಾನ್ಗಳನ್ನು ನೋಡಿಕೊಂಡು, ಅಂದ್ರೆ ಇವತ್ತು ಒಂದು ಟಾಯ್ಲೆಟು ಬಾತ್ರೂಮು ನಿಮ್ಮ ಒಳ್ಳೆಯದಕ್ಕೆ ಬಂದಿದ್ರೆ ಇದು ಬಂದಿದ್ರೆ ಅದು ಎಲ್ಲ ಈ ಹೆಲ್ತದ ಮೇಗೂ ಇಫೆಕ್ಟ್ ಕೊಡುತ್ತೆ, ವೆಲ್ತದ ಮೇಗೂ ಇಫೆಕ್ಟ್ ಕೊಡುತ್ತೆ. ಅದಕ್ಕೆ ಅದನ್ನು ಒಂದು ನಕ್ಷೆಯನ್ನು ನಾವು ಹಾಕೊಂಡು ನೋಡ್ಬೇಕಾಗತ್ತೆ. ಅಥವಾ ನಮ್ಮ ಎಕ್ಸ್ಪರ್ಟ್ಸ್ ಬಂದು ನೋಡಿದ್ರೆ ಅಂತಂದ್ರೆ ಒಂದು ಇನಿಷಿಯಲ್ ರಿಪೋರ್ಟ್ ಕೊಡ್ತಾರೆ. ಅದಿತ್ತಂದ್ರೆ ನೀವು ಬೇಕಾದ್ರೆ ಕಾಲ್ ಮಾಡಿ ಇದು ಮಾಡ್ಕೊಳ್ಳಿ. ಓಕೆ, ಧನ್ಯವಾದ. ಇದೀಗ ಚಿಕ್ಕಣ್ಣ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಚಿಕ್ಕಣ್ಣ ಅವರೇ, ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. ಮೇಡಮ್, ನಮ್ಮ ಮಗನ ಹೆಸರು ಕೇಳಬೇಕು ಮೇಡಮ್. ಹಾಂ, ಹೇಳಿ ಸರ್. 9/6/94. 9/6/1994 ಅಲ್ರಿ? 94, ಹೌದು. ಹಾಂ, ನೋಡ್ರಿ, ನಿಮ್ಮ ಮಗನ ಒಳ್ಳೆ ದಿಕ್ಕು ಅಂತಂದ್ರೆ ಅಭ್ಯಾಸ ದಿಕ್ಕು ಕೇಳ್ತಾ ಇದ್ರಲ್ಲ? ಹೌದು ಮೇಡಮ್. ಹೌದಲ್ಲ? ನೀವು ನೋಡ್ರಿ, ವಾಯುವ್ಯಕ್ಕೆ ಅಂದ್ರೆ ನಾರ್ತ್ ವೆಸ್ಟಿಗೆ ಮುಖ ಮಾಡಿ ಓದ್ಬೇಕು ಅವನು. ನಾರ್ತ್ ವೆಸ್ಟ್ ಅಲ್ಲ, ಮತ್ತೆ ನಾರ್ತ್ ವೆಸ್ಟ್ ಅನ್ನೋದು ಇರ್ತೈತಿ. NW ಅಂದ್ರೆ ನಾರ್ತ್ ವೆಸ್ಟ್, ವಾಯುವ್ಯ. ಕನ್ನಡದ ಗುರುಜಿ. ಏನ್ರಿ? ಕನ್ನಡದಲ್ಲಿ ಹೇಳಿ ಗುರುಜಿ. ಹಾ, ವಾಯುವ್ಯ ದಿಕ್ಕಿಗೆ ಮುಖ ಮಾಡ್ಬೇಕ್ರಿ ಅವನು. ಹೌದು. ಹೌದ್ರಿ? ಉತ್ತರ ಮತ್ತು ಪಶ್ಚಿಮದ ನಡುವೆ ಏನಿರುತ್ತಲ್ಲ ಅದು ವಾಯುವ್ಯ ದಿಕ್ಕಾಗತ್ತೆ. ಹೌದೌದು. ವಾಯುವ್ಯ ದಿಕ್ಕಿಗೆ ಅವನು ಮುಖ ಮಾಡಿ ಓದಿದಂದ್ರೆ ಸಾಕಷ್ಟು ಪ್ರಗತಿ ಕಾಣ್ತಾನೆ. ಹೌದು. ಇವನ್ನ ಪಶ್ಚಿಮನು ಒಳ್ಳೇದು ಅವನಿಗೆ. ಆಮೇಲೆ ಮಲಿಕೊಳ್ಳುವತ್ನಾಗ ಅವನ ತಲೆ ಮಾತ್ರ ಪಶ್ಚಿಮಕ್ಕೆ ಇರಬೇಕು, ಉತ್ತರಕ್ಕೆ ಪೂರ್ವಕ್ಕೆ ಮಾಡಿಸ್ಬೇಡಿ. ಆಯ್ತು. ಇದರಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತಾನೆ ನೋಡಿ. ಗುರುಜಿ, ಅವ್ನಿಗೆ ಯಾವ ದಿಕ್ಕ ಆಗ್ಬರ್ತದೆ ಗುರುಜಿ? ಮನೆ ಕಟ್ತಾನಂತ ಇದ್ದೀವಿ. ಅದ್ರ ಮನೆ ಕಟ್ಸೋದು ಇನ್ನ ಈಗ ಸಣ್ಣ ಹುಡುಗಲ್ಲ, ಅವನ ಪ್ರಕಾರ ನೀವು ಅಂಗವಿಕಲ ಗುರುಜಿ. ಅವನ ಹೆಸರೇ ಕಟ್ಟ, ಅವನೇ ಲೈವದೇವಿ ಮಾಡೋದು. ಇಲ್ರಿ, ಈಗ ಅಂದ್ರೆ ಅವನು ಈಗ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿದಾನ. ಈಗ ಕೆಲ್ಸಕ್ಕೆ ಹೋಗಿ ಬರ್ತಾನೆ ಗುರುಜಿ, ಓದ್ತಾನೆ ಮತ್ತೆ ಕೆಲ್ಸಕ್ಕೆ ಹೋಗಿ. ಹೌದು, ಅವ್ರಿಗೆ ನೋಡ್ರಿ ಪಶ್ಚಿಮ ಅನ್ನೋದು ಅತಿ ಒಳ್ಳೆ ದಿಕ್ಕು. ಮನೆಯನ್ನು ಕಟ್ಸುವ ಮತ್ತು ಉತ್ತರಕ್ಕೆ ಪೂರ್ವಕ್ಕೆ ಇಡಬೇಡ್ರಿ. ಅದು ಬಿಟ್ರೆ ಗುರುಜಿ ಪಶ್ಚಿಮ ಅತಿ ಒಳ್ಳೆ ದಿಕ್ಕು. ಅಲ್ಲ, ಪಶ್ಚಿಮ ಬಿಟ್ರೆ ಗುರುಜಿ ಆಮ್ಯಾಗ ವಾಯುವ್ಯಕ್ಕೆ ಅಭಿಮುಖವಾಗಿ ಆ ಮುಖ್ಯ ದ್ವಾರ ಇರಬೇಕು. ವಾಯುವ್ಯಕ್ಕೆ ಅಥವಾ ಈಶಾನ್ಯಕ್ಕೂ ಅಭಿಮುಖವಾಗಿದ್ರು ನಡೀತೈತೆ. ಈಗ ನೀವು ಉತ್ತರಕ್ಕೆ ಪ್ಲಾಟ್ ಇತ್ತು ಅಥವಾ ಪೂರ್ವಕ್ಕೆ ಪ್ಲಾಟ್ ಇತ್ತಂದ್ರೆ ನಮ್ಗೆ ದಕ್ಷಿಣಕ್ಕೆ ರಸ್ತೆ ಇದೆ ಗುರುಜಿ. ಹೌದಲ್ಲ? ದಕ್ಷಿಣಕ್ಕೆ ರಸ್ತೆ ಇದೆ ಗುರುಜಿ. ಅಲ್ಲ, ದಕ್ಷಿಣಕ್ಕಿದ್ರೆ ನೀವು ಸ್ವಲ್ಪ ನೈಋತ್ಯ ಭಾಗವಾಗಿ ಇಡ್ಬೇಕ್ರಿ ಅದನ್ನ, ಮುಖ್ಯ ದ್ವಾರನ. ಹೌದಾ? ಮತ್ತೆ ಈ ಪ್ಲಾನಿದ ಬಗ್ಗೆ ನಮ್ಮಲ್ಲಿ ಹುಬ್ಳಿ ಆಫೀಸ್ನಲ್ಲಿ ಅಂದ್ರೆ ಒಳ್ಳೆ ಇದನ್ನ ನಿಮ್ಮ ಎಲ್ಲ ಡೇಟ್ ಆಫ್ ಬರ್ತ್ ನೋಡ್ಕೊಂಡು ನಿಮ್ದೊಂದೆಲ್ಲ ಮಗ ಸಹಿತ ಸಾಕಷ್ಟು ಪ್ರಭಾವನ ಅಂದ್ರೆ ಪ್ರಗತಿಯನ್ನು ಕಾಣಬೇಕು ಅಂತ ಒಂದು ನಕ್ಷೆಯನ್ನು ಹಾಕಿಕೊಡುವಂತ ಒಂದು ನಾವು ಸುವಿಧಾವನ್ನ ಇಟ್ಟಿದ್ದೀವಿ. ಸ್ವಲ್ಪ ನಿಮ್ಗೆ ಹಂಗೆ ಬೇಕಾದ್ರೆ ಅದನ್ನ ಅಂದ್ರೆ ಆ ಪ್ಲಾನ್ ಅನ್ನ ನೀವು ಕಟ್ಸ್ಲಿಕ್ಕೆ ಶುರು ಮಾಡಿದ್ರೆ ನಿಮ್ಮ ಕಡೆ ಹಣ ಇಲ್ಲಾಂದ್ರೂ ಸಹಿತ 8ರಿಂದ 10 ತಿಂಗಳೊಳಗೆ ಹೇಗೆ ಮುಗಿಯುತ್ತೆ ನಿಮ್ಗೆ ಗೊತ್ತಾಗುತ್ತೆ ಅದನ್ನಂತ ಮಾಡಿಕೊಳ್ಳಿ. ಧನ್ಯವಾದ. ಇದೀಗ ಮಹಂತೇಶ್ ಅವರು ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ಮಹಂತೇಶ್ ಅವರೇ, ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. ಮೇ 5, 1983. ಮೇ 5, 1983. ನಮಸ್ತೆ ಗುರುಜಿ. ನಮಸ್ಕಾರ ರೀ. ನೋಡ್ರಿ, ನಮ್ಮ ಸೈಟ್ ಇರೋದು ಪೂರ್ವಕ್ಕಿದೆ. ಸೈಟ್ ಇರೋದು ಯಾವ್ದಕ್ಕಿದೆ ರೀ? ಪೂರ್ವಕ್ಕಿದೆ ಗುರುಜಿ. ಪೂರ್ವಕ್ಕಿದೆ ಅಲ್ಲ? ಹಾ ಗುರುಜಿ. ನೋಡ್ರಿ, ಪೂರ್ವಕ್ಕೆ ಬಾಗ್ಲ ಇಡಬೇಡ್ರಿ ಮಹಂತೇಶ್ವರ. ಹಾ ಗುರುಜಿ. ನನಗೆ ಖುಷಿ ಆಗತ್ತೆ, ನೀವು ನಮ್ಮೂರವ್ರು, ನಂದು ಬಾಗಲಕೋಟು. ಹೌದು ಗುರುಜಿ, ನಾವು ನಿಮ್ಮ ಬಗ್ಗೆ ತಿಳ್ಕೊಂಡು ಫೋನ್ ಮಾಡಿರೋದು. ಅದಕ್ಕೆ ಇಲ್ಲಿ ನೋಡ್ರಿ, ನಿಮ್ದು 83 ಅಂದ್ರಲ್ಲ? 83 ಅಲ್ಲ? ನೋಡ್ರಿ, ಇಲ್ಲಿ ಒಂದ್ ಏನಂತಂದ್ರೆ ಸೌತ್ ವೆಸ್ಟ್ ಅನ್ನೋದು ನಿಮ್ದು ಅತಿ ಒಳ್ಳೆ ದಿಕ್ಕು. ಹೌದ್ರಿ?
ಓಕೆ ಸೌತ್ ವೆಸ್ಟ್ ಅಭಿಮುಖವಾಗಿ ನೀವು ಡೋರನ್ನು ಇಟ್ರಂತಂದ್ರೆ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಹಾ ಗುರುಜಿ. ಹೌದ್ರಿ. ಉತ್ತರ ಅಥವಾ ಪೂರ್ವಕ್ಕೆ ಎಂದೂ ಬಾಗ್ಲ ಇಟ್ಟು ನೀವು ಮನೆಯನ್ನು ಕಟ್ಟಿಸ್ಬಾರ್ದು. ಸೌತ್ ವೆಸ್ಟ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಹೈಯೆಸ್ಟ್ ಪ್ರಗತಿ ಇರುತ್ತೆ. ಇವನ್ ಪಶ್ಚಿಮಕ್ಕೆ ಡೋರ್ ಮಾಡ್ಕೊಂಡ್ರು ಸಹಿತ ಹೈಯೆಸ್ಟ್ ಪ್ರಗತಿ ಇರುತ್ತೆ. ಹಾ ಗುರುಜಿ. ಅಥವಾ ಪಶ್ಚಿಮಕ್ಕೆ ಈಗ ಪೂರ್ವಕ್ಕೆ ರೋಡ್ ಇತ್ತಂದಾಗ ಅಲ್ಲಿ ಬರಲ್ಲ. ಮತ್ತು ಅದನ್ನು ಈಶಾನ್ಯ ಅಭಿಮುಖವಾಗಿನೂ ಮಾಡ್ಕೋಬಹುದು ಡೋರನ್ನು. ಹಾ ಗುರುಜಿ. ಸ್ವಲ್ಪ ಅದನ್ನ ಲಕ್ಷ ವಹಿಸ್ರೆ. ಇಲ್ಲಾಂದ್ರೆ ನೀವೇನಾಗತ್ತೆ ಅಂತಂದ್ರೆ ಉತ್ತರ ಅಥವಾ ಪೂರ್ವಕ್ಕೆ ನೀವು ಮನೆಯನ್ನು ಇಟ್ಕೊಂಡ್ಬಿಟ್ರಂದ್ರೆ ಹಾ ಗುರುಜಿ. ಅಂದ್ರೆ ಭಾಳ ತೊಂದರೆಗಳು, ಅಂದ್ರೆ ಮನೆ ಕಟ್ಟಿಸಿವು ಮತ್ತು ಅದರಲ್ಲಿ ನೀವು ಸುಖದಿಂದ ಬಾಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸರಿ ಗುರುಜಿ. ನಂದು ಇನ್ನೊಂದು, ಹೌನ್ರಿ. ಇವಾಗ ಕೆಳಗಡೆ ನಾನು ಕಮರ್ಷಿಯಲ್ ಕಟ್ಬಿಟ್ಟು ಮೇಲ್ಗಡೆ ನಾನು ಮಾಡ್ರಿ, ಏನು ತೊಂದರೆ ಇಲ್ಲ. ತಳಗಡೆ ಕಮರ್ಷಿಯಲ್ ಕಟ್ಕೊಳ್ರಿ, ಮೇಲೆ ನೀವು ಇರಬೇಕಲ್ಲ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಆ ಮನೆ ಪ್ಲಾನ್ ಆಗಬೇಕು. ಅಂದಾಗ ಏನಂತಂದ್ರೆ ನೀವು ಅಲ್ಲಿ ಸುಖದಿಂದ ಬಾಳಕ್ಕೆ ಸಾಧ್ಯ ಐತಿ. ತಳಗೂ ಸಹಿತ ನಿಮ್ಗೆ ಅದರಿಂದ ಇನ್ಕಮ್ ಬರಲಿಕ್ಕೆ ಸಾಧ್ಯ ಐತಿ. ಇವಾಗ ನಮ್ಮ ಪೂರ್ವಕ್ಕೆ ರೋಡ್ ಇದೆ, ಕೆಳಗಡೆ ಪೂರ್ವಕ್ಕೆ ಮಾಡ್ಬಿಟ್ಟು ಮೇಲ್ಗಡೆ ನಾನು ಚೇಂಜ್ ಮಾಡ್ಕೋಬೋದು. ಹಾಂ, ಬೇಗಿನ ಚೇಂಜ್ ಮಾಡ್ಕೊಳ್ರಲ್ಲ. ತಳಗಿನ ಬೇಕಾದ್ರೆ ಪೂರ್ವಕ್ಕೆ ಇಟ್ಟು ಅದನ್ನು ನೀವು ಬಾಡಿಗೆ ಕೊಡ್ಲಿಕ್ಕೆ ಇದು ಮಾಡ್ತಿದ್ದು ನಡೀತೈತಿ. ಬಟ್ ನೀವೇ ನಡೆಸ್ಬೇಕಂದ್ರೆ ಪೂರ್ವಕ್ಕೆ ಇಡಬೇಡ್ರಿ. ಮತ್ತೆ ಅದನ್ನು ಸ್ವಲ್ಪ ಅದು ಚೇಂಜ್ ಮಾಡ್ಕೊಂಡು ತಗೋಬೇಕಾಗತ್ತೆ. ಓಕೆ, ಧನ್ಯವಾದ. ಇದೀಗ ರಾಮಮೂರ್ತಿ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ರಾಮಮೂರ್ತಿ ಅವರೇ, ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ ರಾಮಮೂರ್ತಿ ಅವರು, ಹೇಳಿ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. ಹಲೋ. ಹಲೋ. ಹಾಂ, ತಮ್ಮದು ಡೇಟ್ ಆಫ್ ಬರ್ತ್ ಹೇಳ್ರಿ. ಸರ್ 5/4/1979. 79 ಅಲ್ರಿ? 5/4/1979 ಸರ್. ಓಕೆ ಓಕೆ ಓಕೆ. ಹೌದು. ಹಾಂ, ಸೌತ್ ಐತಲ್ರಿ ನಿಮ್ದು ಒಳ್ಳೆ ದಿಕ್ಕು. ಸೌತ್. ಹಾಂ, ದಕ್ಷಿಣ ಅನ್ನೋದು ನಿಮಗೆ 100ಕ್ಕೆ 100 ರಿಸಲ್ಟ್ ಕೊಡುವಂಥದ್ರೆ. ಯಾಕಂದ್ರೆ ಇವತ್ತು ಪ್ರಚಲಿತ ವಾಸ್ತುವಿನಲ್ಲಿ ದಕ್ಷಿಣಕ್ಕೆ ಹೋಗ್ಬೇಡ್ರಿ ಅಥವಾ ದಕ್ಷಿಣ ಪ್ಲಾಟ್ ತೊಗೋಬೇಡ್ರಿ ಅಂತ ಹೇಳ್ತಿರ್ತಾರೆ. ಹೌದಾ? ಆದರೆ ನಿಮ್ಮ ಕೇಸಲ್ಲಿ ದಕ್ಷಿಣ ಅನ್ನೋದು ಅತಿ ಹೈಯೆಸ್ಟ್ ರಿಸಲ್ಟ್ ಕೊಡುವಂಥದ್ದು. ಇನ್ನು ದಕ್ಷಿಣ ಬಿಟ್ಟರೆ ಅಂತಂದ್ರೆ ಉತ್ತರ 90% ರಿಸಲ್ಟ್ ಕೊಡುವಂಥದ್ದು. ಉತ್ತರ ಸಹಿತ ನಿಮ್ಗೆ ಒಳ್ಳೆಯದು, ಪೂರ್ವ ಸಹಿತ ಒಳ್ಳೆಯದು. ಆದರೆ ದಕ್ಷಿಣಕ್ಕೆ ಪೂರ್ವ ಮತ್ತು ಉತ್ತರಕ್ಕಿಂತ ಹೆಚ್ಚಿಗೆ ರಿಸಲ್ಟ್ ಕೊಡುವಂಥದ್ದು. ಇದು ಗೊತ್ತಿರಲಿ ನಿಮಗೆ. ಹಾಂ, ಓಕೆ ಗುರುಜಿ, ಇನ್ನು ಕೆಲವೊಂದು ವಾಸ್ತು ಪಂಡಿತರು ಏನಂದರೆ ಮನೆಯ ಗೇಟ್ನ ಕೆಲವೊಂದು ಭಾಗ ಎತ್ತರ ಇರಬೇಕು ಅನ್ನೋ ಸಲಹೆನ ಕೊಡ್ತಾರೆ. ಸೊ ನೀವು ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿ ನಿಮ್ಮ ಅಭಿಪ್ರಾಯ ಏನು? ಇವತ್ತು ನೋಡ್ರಿ, ನಾನು ಈ ಮಾತನ್ನು ನಾನು ಬುಕ್ಕದಲ್ಲಿ ಓದಿದಾಗೂ ಸಹಿತ ಒಬ್ಬ ಇಂಜಿನಿಯರ್ ಆಗಿ ಈ ಒಂದು ಕಡೆ ಎತ್ತಿರಬೇಕು ಗೇಟ್, ಇದು ಕಂಪೌಂಡ್ ಗೇಟ್, ಕಂಪೌಂಡ್ ವಾಲು ಈ ಕಡೆ ಕೆಳಗಿರಬೇಕು. ಅಂದರೆ ಏನೇನು ಅವ್ರ ಮನಸ್ಸಲ್ಲಿ ಬಂದಿದೆಯೋ ಅದು ಬರ್ಕೊಂಡಾರಂದ್ರೆ ತಪ್ಪಾಗಲಿಕ್ಕಿಲ್ಲ. ಇಷ್ಟೇ ಅಲ್ಲರಿ, ಇದು ಇವತ್ತು 30 ವರ್ಷದಲ್ಲಿ ಇಷ್ಟು ಬೆಳಲಿಕ್ಕೆ ಕಾರಣ ಅಂತಂದರೆ ಅವ್ರ ಮನಸ್ಸಲ್ಲಿ ಏನು ಬಂದಿದೆ ಅದೇ ವೇದ ವಾಕ್ಯವಾಗಿ ಬಿಟ್ಟಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಒಬ್ಬ ಇಂಜಿನಿಯರ್ ಆಗಿ, ಒಬ್ಬ ಆರ್ಕಿಟೆಕ್ಟ್ ಆಗಿ ಯಾರು ಇದಕ್ಕೆ ಅಬ್ಜೆಕ್ಷನ್ ಮಾಡಿ ಇದಕ್ಕೆ ಕಾರಣ ಏನಂತ ಅವ್ರು ಕೇಳಿದ್ರಂದರೆ ಅವಾಗ ಅದು ಒಂದು ಏನಾರು ಹೊರಗೆ ಬೀಳ್ತಿತ್ತೋ ಏನೋ. ಅದಕ್ಕೆ ಯಾರೂ ಮನ್ನಣೆ ಮಾಡಲಿಲ್ಲ. ಅಂದರೆ ಅವ್ರು ಹೇಳಿದ್ದೇ ನಮಗೆ ವೇದ ವಾಕ್ಯಪ್ಪ, ನಾವು ಅದನ್ನು ಮಾಡ್ಕೊಂಡು ಹೋಗಬೇಕು, ಇಲ್ಲಾಂದ್ರೆ ನಮಗೆ ಏನಾರು ಆಗುತ್ತಂತ ಅನ್ನೋಂಥ ಭಯ ಹುಟ್ಟಿಸಿದ್ದೇ ಈ ಮೂಲ ಕಾರಣವಾಗಿದ್ದು. ಇವತ್ತು ನೋಡಿರಿ, ಒಂದು ಕಡೆ ಎತ್ತರ ಅಂತಿಕೊಂಡು ಎಷ್ಟೋ ಸಲ ಕಂಪೌಂಡ್ ಗೇಟನ್ನು ಸಹಿತ ಮನೆ ಕಾಣಲಾರ್ದಷ್ಟು ಮಟ್ಟಿಗೆ ಎತ್ತರ ಮಾಡಿದವರು ಸಾಕಷ್ಟು ಜನ ಇದ್ದಾರೆ. ನನಗೆ ಒಂದು ಮಾತನ್ನು ಹೇಳಿ, ಒಂದು ಮನೆ ಅಂದರೆ ಒಂದು ಸುಂದರವಾದ ಒಂದು ಕನಸಿನ ಒಂದು ಮನೆಯನ್ನು ಕಟ್ಟಿಸಿರ್ತಾರೆ. ಆ ಮನೆ ಕಟ್ಟಿಸಿದಂತಂದರೆ ಅದನ್ನ ಏನೂ ಕಾಣಲಾರ್ದಂಗೆ ಕಂಪೌಂಡ್ ನಾನು ಫುಲ್ ಸೇಫ್ಟಿ ಸಂಬಂಧ ಅಂತ ತಿಳ್ಕೊಂಡು ಕಂಪೌಂಡ್ ಗೇಟ್ ಎತ್ತಿಸಿದರು. ಅಥವಾ ನೀವು ಕೇಳುವಂಗೆ ಒಂದೊಂದು ಕಡೆ ಹೈಟ್ ಮಾಡ್ಕೊಂಡು ಕುಂತ್ಬಿಟ್ರೆ ಏನು ಅರ್ಥ ಅದಕ್ಕೆ? ಅಂದರೆ ಆ ಮನೆಯ ಒಂದು ಸುಂದರತನವನ್ನು ಇನ್ನೊಬ್ಬರು ನೋಡಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಅವನೇ ಒಳಗೆ ಹೋಗುತ್ತಾನ ಅದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಒಂದು ಎನರ್ಜಿ ಬರೋದಕ್ಕೂ ಸಹಿತ ಇದನ್ನು ಟೋಟಲಿ ಅಂತಾರಲ್ಲ, ನನಗೆ ಏನು ಬರೋದು ಬೇಡಪ್ಪ, ನಂದು ಇಲ್ಲಿ ಮನೆ ಐತಿಲ್ಲ ಅನ್ನೋದನ್ನು ಗೊತ್ತು ಮಾಡಲಾರ್ದಂಗೆ ಅಷ್ಟು ಮಟ್ಟಿಗೆ ಆ ಕಂಪೌಂಡನ್ನು ಎತ್ತರ ಕಟ್ಟಿದವರು ಸಾಕಷ್ಟು ಇದ್ದಾರೆ. ಅದಕ್ಕೊಂದು ಹೈಟ್ ಇದೆ, ಒಂದು ಸ್ಟ್ಯಾಂಡರ್ಡ್ ಹೈಟ್ ಇದೆ. ಒಂದು 5 ಫೀಟು 5.5 ಫೀಟು ಮನುಷ್ಯನ ಒಂದು ಲೆವೆಲಿಗೆ, ಅಂದರೆ ಒಂದು ಯಾವುದೋ ಒಂದು ನಾಯಿ ಆಗಲಿ ಯಾವುದೋ ಒಂದಾಗಲಿ ಜಿಗದು ಬರಲಾರ್ದಂಗೆ ಅಂತಿಕೊಂಡು ಅದಕ್ಕೊಂದು ಸ್ಟ್ಯಾಂಡರ್ಡ್ ಸೆಕ್ಯೂರಿಟಿಗೆ ಎಷ್ಟು ಬೇಕು ಅಷ್ಟಿದ್ರೆ ಸಾಕು ಅದು ಒಂದು ಇದ್ರೆ ಸಾಕು. ಅದನ್ನು ಬಿಟ್ಟು ಹೈಟ್ ಮಾಡಿ ಮನೆಯನ್ನು ಕಾಣಲಾರ್ದಷ್ಟು ಹೈಟ್ ಕಟ್ಟಿದವರು ಅದಾರೆ. ಆಮೇಲೆ ಒಂದೊಂದು ಕಡೆ ದಕ್ಷಿಣಕ್ಕೆ ಅಥವಾ ಇದು ಎತ್ತರ ಕಟ್ಟಬೇಕು ಅನ್ನೋದು ಅದಕ್ಕೆ ಏನೂ ಮೀನಿಂಗ್ ಇಲ್ಲ ವಾಸ್ತುದಲ್ಲಿ ಅಂತ ತಿಳ್ಕೊಂಡು ನಾನು ಹೇಳ್ತೇನೆ. ಓಕೆ ಗುರುಜಿ, ವೀಕ್ಷಕರೇ ತಿಳ್ಕೊಳ್ತಾ ಇದ್ದೀರಲ್ಲ, ವಾಸ್ತುವಿನ ಗೇಟ್ ಬಗ್ಗೆ ನಾವು ಇವತ್ತು ಮುಖ್ಯವಾಗಿ ಮಾತನಾಡ್ತಾ ಇದ್ದೀವಿ. ಎಷ್ಟೋ ಸಂದರ್ಭಗಳಲ್ಲಿ ತಪ್ಪು ಮಾಹಿತಿಯಿಂದಾಗಿ ನಾವು ಕೂಡ ತಪ್ಪಾಗಿ ಮನೆಯ ಗೇಟ್ ಅಥವಾ ಮನೆಯ ಕೆಲವೊಂದು ಭಾಗಗಳಲ್ಲಿ ಎತ್ತರ ಇರುವಂಥದ್ದು ಅಂತ ಒಂದು ಸಿಚುವೇಶನ್, ಅಂದರೆ ಆ ಥರ ಮಾಡ್ಕೊಳ್ತೀವಿ. ಆದರೆ ಅದು ತಪ್ಪು. ಸರಿಯಾದ ವಾಸ್ತುವಿನ ಬಗ್ಗೆ ತಿಳ್ಕೊಂಡು ಅದಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಿ. ಇನ್ನು ನೀವು ವಾಸ್ತು ಸೇವೆಗಾಗಿ ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು 9448286755, ಮತ್ತೊಂದು ದೂರವಾಣಿ ಸಂಖ್ಯೆ 9448286756. ಈಗ ಸರಳ ವಾಸ್ತುವಿನಲ್ಲಿ ಒಂದು ಚಿಕ್ಕ ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.